ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಸ್ವಾಗತ. ಜುಲೈ 2ನೇ ತಾರೀಕು ಗುರುವಾರದ ಪೂಜೆಯ ಬಗ್ಗೆ ಈ ವಿಡಿಯೋನಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಅತ್ಯಂತ ವಿಶೇಷವಾಗಿ ಬಂದಿದೆ ಗುರುವಾರ. ತುಂಬ ಶುಭವಾಗಿ ಬಂದಿರುವಂತಹದ್ದು ಈ ಗುರುವಾರ. ಯಾವುದೇ ರಾಯರ ವ್ರತಾಚರಣೆಯನ್ನು ಪ್ರಾರಂಭ ಮಾಡ್ಕೋತೀವಿ ನಾವು ಅನ್ನುವಂಥವರು ಖಂಡಿತವಾಗಿ ಮಾಡ್ಕೊಳ್ಳಿ. ಏಕೆ ಅಂತಂದರೆ ವಿಶೇಷವಾದಂತಹ ಗುರುವಾರಗಳಂದು ನೀವು ಸಂಕಲ್ಪವನ್ನು ಮಾಡಿಕೊಂಡು ರಾಯರ ವ್ರತವನ್ನು ಪ್ರಾರಂಭ ಮಾಡಿದ್ರೆ ಆದಷ್ಟು ಬೇಗ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ. ಮತ್ತು ನಾಳೆ ಏನಾದರೂ ನಾಮಲೇಖನ ಬರೀಬೇಕು ಅನ್ನುವಂಥವರು ಕೂಡ ಬರೀಬಹುದು. ಇನ್ನು ನಾಳೆ ನಿಮ್ಮ ಪೂಜೆಗೆ ಶುಭ ಸಮಯ ಅಂತ ಹೇಳಿ ನೋಡುವಂತಹದ್ದಾದರೆ ಬೆಳಗ್ಗಿನ ಜಾವ 5 ಗಂಟೆ 10 ನಿಮಿಷದಿಂದ 5 ಗಂಟೆ 55 ನಿಮಿಷದ ತನಕ ಕೂಡ ಶುಭ ಇದೆ. ನಾನೀಗೇನು ನಿಮಗೆ ಸಮಯ ಹೇಳ್ತೀನಲ್ವ, ಆ ಸಮಯದಲ್ಲಿ ನಾನು ಎಷ್ಟು ದೀಪಗಳನ್ನು ಹೇಳ್ತೀನಿ ಅಷ್ಟು ದೀಪಗಳನ್ನು ರಾಯರ ಮುಂದೆ ಹಚ್ಚಿ ಆ ಸಂದರ್ಭದಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ಆ ಸಮಯದಲ್ಲಿ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಮಿಕ್ಕಿದ್ದು ಪೂಜೆ ವಿಧಿವಿಧಾನ ಏನಿರುತ್ತೆ ಈ ಸಮಯ ಕಳೆದು ಕೂಡ ಮಾಡಿಕೊಂಡು 8 ಗಂಟೆ ತನಕ ಇರುತ್ತೆ ನಿಮಗೆ ಕೊನೆ ಮಹಾಮಂಗಳಾರತಿ ಮುಗಿಸ್ಕೊಳ್ಳೋದಕ್ಕೆ. ಇನ್ನು ಏನು ನೀವು ತಪ್ಪುಗಳನ್ನು ಇನ್ನೂ ಕೂಡ ಮಾಡ್ತಾ ಇರೋದು ಅಂತಂದರೆ ನೋಡಿ, ಎಷ್ಟೇ ತಿಳಿಸ್ಕೊಟ್ರೂ ಕೂಡ ತುಳಸಿ ಪೂಜೆ ಮಾಡ್ದಲೇ ಇನ್ನೂ ಕೂಡ ರಾಯರ ಪೂಜೆಯನ್ನು ಮಾಡ್ತಾ ಇದ್ದೀರಾ. ಅದು ನಿಮಗೆ ಬೇಗ ಕಷ್ಟಗಳು ಕಳೆಯೋದಿಲ್ಲ, ಜೊತೆಗೆ ರಾಯರ ಪೂಜೆ ಮಾಡಿದಂತಹ ಸಂಪೂರ್ಣ ಫಲ ನಿಮಗೆ ಸಿಗೋದಿಲ್ಲ. ಫಸ್ಟು ನೀವೇನು ಮಾಡಬೇಕು, ಹೊರಗಡೆ ತುಳಸಿಗೆ ಪೂಜೆ ಮಾಡಬೇಕು. ಅಂದರೆ ತುಳಸಿಗೆ ಸ್ವಲ್ಪ ನೀರು ಹಾಕಿ ಅರಿಶಿನ ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ಹೂ ಇಟ್ಟು ಲಕ್ಷ್ಮೀನಾರಾಯಣನ ಸಾನ್ನಿಧ್ಯವಿರುತ್ತೆ ಅಲ್ಲಿ. ಅಂದರೆ ಇಬ್ಬರು ಕೂಡ ನೆಲೆಸಿರ್ತಾರೆ. ಮೊದಲು ಅಲ್ಲಿ ಪೂಜೆ ಮಾಡಿ 2 ದೀಪ ಹಚ್ಚಿದ್ರೂ ಸರಿ, 1 ದೀಪ ಹಚ್ಚಿದ್ರೂ ಸರಿ. ತುಳಸಿಗೆ ಪೂಜೆ ಮುಗಿಸ್ಬಿಟ್ಟು ಒಳಗಡೆ ಬಂದು ದೇವರ ಮನೆಯಲ್ಲಿ ಏನು 2 ದೀಪ ಇಟ್ಕೊಂಡಿರ್ತೀರ ಅದನ್ನು ಕುಲದೇವರ ಸ್ಮರಣೆ ಮಾಡಿ ಹಚ್ಕೋಬೇಕು. ಇದೇ ರೀತಿ ಇರಬೇಕು ಪ್ರೊಸೀಜರ್ ಪೂಜೆ ಮಾಡುವಂತಹದ್ದು. ಆಗ ಬೇಗ ನಿಮಗೆ ಒಳ್ಳೆಯದಾಗುತ್ತೆ. ಆ 2 ದೀಪ ಹಚ್ಕೊಂಡ್ಮೇಲೆ ನಾವು ಮೊದಲು ರಾಯರ ಪೂಜೆ ಮಾಡೋದಕ್ಕಿಂತ ಮೊದಲು ಶ್ರೀಹರಿಯ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತೀನಲ್ಲ ಯಾವಾಗಲೂ ಕೂಡ. ಆ ಫೋಟೋ ಒರೆಸ್ಕೊಂಡು ಗಂಧ ಅರಿಶಿನ ಕುಂಕುಮ ಹಚ್ಕೊಳ್ಳಿ. ನಾಳೆ 1 ಮಣ್ಣಿನ ದೀಪವನ್ನು ಅವ್ರ ಮುಂದೆ ತುಪ್ಪದಲ್ಲಿ ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡಿಕೊಂಡು ತಪ್ಪದೆ ತುಳಸಿ ಹಾಕಲೇಬೇಕು. ಶ್ರೀಮನ್ನಾರಾಯಣನ ಸ್ವರೂಪಕ್ಕೂ ಮೊದಲು ತುಳಸಿ ಹಾಕಿ ಹೂಗಳನ್ನು ಹಾಕ್ಕೊಂಡು ಅಲಂಕಾರ ಮಾಡಿಕೊಂಡು ಆ 1 ದೀಪ ಹಚ್ಕೊಳ್ಳಿ. ಇನ್ನು ರಾಯರ ಪೂಜೆ ಅಂತ ಹೇಳಿ ಬಂದಾಗ ರಾಯರ ಫೋಟೋ ಒರೆಸ್ಕೊಂಡು ಗಂಧವನ್ನು ಹಚ್ಕೊಳ್ಳೋವಂತಹದ್ದನ್ನು ಮಾಡಿ ಮೊದಲು ತುಳಸಿ ಹಾಕಬೇಕು. ನಾಳೆ ರಾಯರಿಗೆ ಪ್ರೀತಿಯಾದಂಥದ್ದು ಸ್ವಲ್ಪನಾದರೂ ದುಂಡು ಮಲ್ಲಿಗೆ ಇಲ್ಲ ಪಾರಿಜಾತ ಇಲ್ಲ ಕನಕಾಂಬರ, ಇದರಲ್ಲಿ 1 ಮೊಳ ಅರ್ಪಣೆ ಮಾಡಿದ್ರೂ ಸಾಕು. ತುಂಬ ಮಾರುಗಟ್ಟಲೆ ಹಾಕಬೇಕು ಅಂತ ಏನಿಲ್ಲ. ಇನ್ನು ಎಷ್ಟು ದೀಪಗಳನ್ನು ರಾಯರ ಮುಂದೆ ನಾಳೆ ಹಚ್ಚಬೇಕು ಅಂದರೆ 9 ಮಣ್ಣಿನ ದೀಪಗಳನ್ನು, 9 ದೀಪ ಸಾಕು. ಅದ್ರ ಜೊತೆ ಬೆಳ್ಳಿದು ಹಿತ್ತಾಳೆದು ಯಾವುದು ಕೂಡ ಇಡಬೇಡಿ. 9 ಮಣ್ಣಿನ ದೀಪಗಳಿಗೆ ಹಳೇದಿದ್ದರೆ ಅಂದರೆ ಒಂದು 2-3 ವಾರ ಮಾತ್ರ ಬಳಸಿದ್ದಿದ್ರೆ ಅದನ್ನೇ ಇಟ್ಕೊಳ್ಳಿ. ತುಂಬ ಹಳೇದ್ರಲ್ಲಿ ಹಚ್ಚಬೇಡಿ. ಹೊಸದು ತೊಗೊಂಡು ಬಂದು ಹಳೇದಾಗಿದ್ದರೆ ಅವುಗಳಿಗೆ ಅರಿಶಿನ ಕುಂಕುಮ ಹಚ್ಚಿ ಒಂದೊಂದು ಹೂ ಇಟ್ಟು ರಾಯರ ಮುಂದೆ ಜೋಡಿಸಿ ಹಚ್ಚಿದ್ರೂ ಸರಿ, ಇಲ್ಲ ನೆಲದ ಮೇಲೆ ರಂಗೋಲಿ ಹಾಕಿ ಅದ್ರ ಮೇಲೆ ಹಚ್ಚಿದ್ರೂ ಕೂಡ ಸರಿ. 9 ಮಣ್ಣಿನ ದೀಪಗಳಿಗೆ ತುಪ್ಪ ಹಾಕಿ ಹೂಬತ್ತಿಗಳನ್ನು ಹಾಕಿಬಿಟ್ಟು ಹಚ್ಚಿ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. 2 ದೀಪಗಳಿಗೆ ಮಾತ್ರ ಸ್ವಲ್ಪ ತುಂಬ ಹಾಕ್ಕೊಳ್ಳಿ. ಇನ್ನು ಮಿಕ್ಕಿದ ದೀಪಗಳಿಗೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನಾಳೆ ರಾಯರ ಮುಂದೆ ಹಚ್ಕೊಳ್ಳಿ. ತುಂಬ ವಿಶೇಷವಾದಂತಹ ಗುರುವಾರ ಅಂತ ಹೇಳಿದೆ. ಹೀಗಾಗಿ ವಿಷ್ಣು ಸಹಸ್ರನಾಮವನ್ನು
ಪೂರ್ಣವಾಗಿ ಪಾರಾಯಣ ಮಾಡಿ ನಾಳೆ. ಅದಾದ ಮೇಲೆ ರಾಯರ ಅಷ್ಟೋತ್ರ ಹೇಳಿಕೊಂಡು ಅಕ್ಷರ ಮಾಲಿಕಾ ಸ್ತೋತ್ರ ರಾಯರದು ಪೂರ್ತಿಯಾಗಿ ಹೇಳ್ಕೊಳ್ಳುವಂತಹದ್ದನ್ನು ಮಾಡಿ, ಸಮಯವಿದ್ದರೆ ರಾಯರ ಗಾಯತ್ರಿ ಮಂತ್ರವನ್ನು ಒಂದು 21 ಬಾರಿ ಹೇಳ್ಕೊಳ್ಳಿ. ಯಾರಾದರೂ ತುಂಬ ಸಾಲದಲ್ಲಿ ಏನಾದರೂ ನರಳುತ್ತಿದ್ದರೆ ನಾಳೆ ರಾಯರ ಹತ್ರ ಕೂತ್ಕೊಂಡು ಪ್ರತಿ ಗುರುವಾರ ಹೇಳ್ಕೋಬೇಕು. ಒಂದು 21 ಬಾರಿ ಇಲ್ಲ 48 ಬಾರಿ ಗೂಗಲಲ್ಲಿ ಸರ್ಚ್ ಮಾಡಿ ರಾಯರ ಋಣ ವಿಮೋಚನಾ ಸ್ತೋತ್ರ ಅಂತ ಹೇಳಿ ಬರುತ್ತೆ. ನಾನು ಕೂಡ ವಿಡಿಯೋನೇ ಮಾಡಿ ಹಾಕಿದ್ದೀನಿ ಅದ್ರ ಬಗ್ಗೆ ಎಲ್ಲ. ಅದನ್ನು ಕೂಡ ನಾವು ಒಂದು ವ್ರತದ ರೀತಿ ಮಾಡಬಹುದು. ಅಂದರೆ ಆ ಸ್ತೋತ್ರಕ್ಕೆ ತುಂಬ ಶಕ್ತಿ ಇದೆ. ಅದನ್ನು ಪ್ರತಿನಿತ್ಯ ಪಾರಾಯಣ ಮಾಡುವಂತಹ ರಾಯರದು ಒಂದು ವ್ರತನೇ ಇದೆ. ಅದರ ವಿಡಿಯೋ ಕೂಡ ಹಾಕಿದ್ದೀನಿ, ನಾನು ಚೆಕ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ಪ್ರತಿನಿತ್ಯ ಪಾರಾಯಣ ಮಾಡಲಿಕ್ಕೆ ಆಗಲ್ಲ ಅಂತಂದರೆ ಗುರುವಾರದ ದಿವಸ ಒಂದು 48 ಸರ್ತಿ ಹೇಳ್ಕೊಳ್ಳಿ. ಕ್ರಮೇಣವಾಗಿ ಸಾಲ ಅನ್ನೋಂಥದ್ದು ಕಡಿಮೆ ಆಗುತ್ತೆ. ಇಲ್ಲ ಯಾರಿಗಾದ್ರೂ ದುಡ್ಡು ಕೊಟ್ಟು ಅವ್ರು ನಿಮ್ಮನ್ನು ಆಟ ಆಡಿಸ್ತಾ ಇದ್ರು ಕೂಡ ಆ ದುಡ್ಡು ನಿಮಗೆ ರಿಟರ್ನ್ ತಿರುಗಿ ಬರುತ್ತೆ. ಈ ಎಲ್ಲ ಸ್ತೋತ್ರಗಳನ್ನು ಹೇಳ್ಕೊಂಡಾದ್ಮೇಲೆ 2 ತುಪ್ಪದ ಬತ್ತಿಯಿಂದ ಆರತಿ ಮಾಡಿ. ನಾಳೆ ಚೆನ್ನಾಗಿ ಬಂದಿರುವಂತಹ ಗುರುವಾರ ವಿಶೇಷವಾಗಿರೋದ್ರಿಂದ ರಾಯರಿಗೆ ಅತ್ಯಂತ ಪ್ರೀತಿಯಾದಂತಹ ಹೆಸರು ಬೇಳೆ ಪಾಯಸವನ್ನು ಮಾಡಿ ಇಡಿ. ರಾಯರಿಗೆ ಇಷ್ಟವಾದಂತಹ ನೈವೇದ್ಯ ಅದು ಇಟ್ಬಿಟ್ಟು ಸ್ವಲ್ಪ ಹಣ್ಣುಗಳನ್ನೇನಾದರೂ ಅದರ ಜೊತೆಯಲ್ಲಿ ಇಟ್ಟು ಪಂಚಾರತಿಯನ್ನು ಮಾಡಿ. ನೈವೇದ್ಯ ಇಟ್ಟಾದ ಮೇಲೇ ಪಂಚಾರತಿಯನ್ನು ಮಾಡಬೇಕು. ಇದಾದಮೇಲೆ ಕರ್ಪೂರದಿಂದ ಮಹಾಮಂಗಳಾರತಿ ಮಾಡಿ. ಇನ್ನೂ ಕೇಳ್ತೀರಾ ಕಮೆಂಟ್ಸಲ್ಲಿ, ಅಗರಬತ್ತಿ ಹಚ್ಚಬಹುದಾ, ಕರ್ಪೂರ ಹಚ್ಚಬಹುದಾ? ಖಂಡಿತವಾಗಿ ಹಚ್ಚಬಹುದು. ಮಂತ್ರಾಲಯದಲ್ಲಿ ರಾಯರಿಗೆ ನಡೆಸುವಂತಹ ವಿಧಿವಿಧಾನಗಳನ್ನು ನಾವು ಮನೆಯಲ್ಲಿ ಖಂಡಿತವಾಗಿ ನೆರವೇರಿಸಲೇಬೇಕು ಅಂತೇನಿಲ್ಲ. ಅಲ್ಲಿ ಮಾಡಬೇಕಾದಂತಹ ಪೂಜೆ ಪುನಸ್ಕಾರಕ್ಕೂ ಮನೆಯಲ್ಲಿ ಮಾಡಬೇಕಾದಂತಹ ಪೂಜೆ ಪುನಸ್ಕಾರಕ್ಕೂ ಬದಲಾವಣೆ ಇರುತ್ತೆ. ಮೂಲ ಮಂತ್ರಾಲಯದಲ್ಲಿ ಅಲ್ಲಿ ಅಗರಬತ್ತಿ ಕರ್ಪೂರ ಬಳಸಲ್ಲ, ಆದರೆ ಮನೆಯಲ್ಲಿ ಬಳಸಬಾರ್ದು ಅಂತ ಹೇಳಿ ಯಾವುದೇ ಕೂಡ ನಮಗೆ ರಿಸ್ಟ್ರಿಕ್ಷನ್ ಇಲ್ಲ, ಖಂಡಿತವಾಗಿ ಬಳಸ್ಕೋಬಹುದು. ಇದೆಲ್ಲ ಆದಮೇಲೆ ಬಲಗೈಯಲ್ಲಿ ಸ್ವಲ್ಪ ಅಕ್ಷತೆ, ಒಂದು ಹೂವನ್ನು ಹಿಡ್ಕೊಂಡು, ಇಲ್ಲ ಅಕ್ಷತೆ ಏನೂ ಬೇಡ, ಒಂದು ಹೂ ಹಿಡ್ಕೊಳ್ಳಿ ಸಾಕು. ಒಂದು ಹೂ ಹಿಡ್ಕೊಂಡು 3 ಸುತ್ತು ನಿಮ್ಮ ಸುತ್ತ ನೀವೇ ಪ್ರದಕ್ಷಿಣೆ ಹಾಕ್ಕೊಂಡು ರಾಯರ ಹತ್ರ ಹಾಕಿ ನಮಸ್ಕಾರ ಮಾಡಿಕೊಂಡು ಮಠಕ್ಕೆ ಹೋಗ್ಬಿಟ್ಟು ಬನ್ನಿ. ವಿಶೇಷವಾದಂತಹ ಗುರುವಾರ ಅಲ್ಲಿ ಹೋಗಿನೂ ಕೂಡ ಹೆಜ್ಜೆ ನಮಸ್ಕಾರವನ್ನು ಹಾಕಬಹುದು, ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಬಹುದು. ಇಲ್ಲ ಓದುವಂತಹ ಮಕ್ಕಳು ಮನೇಲಿ ಮಾತು ಕೇಳ್ತಿಲ್ಲ ಅನ್ನೋವಂತಹದ್ದಿದ್ದರೆ ಆ ಮಕ್ಕಳ ಕೈಯಿಂದ ಒಂದು 9 ಜನಕ್ಕೆ ನಾಳೆ ಕಲ್ಲು ಸಕ್ಕರೆಯನ್ನು ಕೊಡಿಸಿ. ಮಕ್ಕಳು ಸ್ವಲ್ಪ ಹೇಳಿದ ಮಾತು ಕೇಳುವಂತಹದ್ದು, ಇಲ್ಲ ಓದಿನಲ್ಲಿ ಆಸಕ್ತಿ ಬರುವಂತಹದ್ದು ಅವ್ರಿಗಾಗುತ್ತೆ. ಒಂದು 5 ಗುರುವಾರ, ಒಂದು 3 ಗುರುವಾರ ಸಂಕಲ್ಪ ಮಾಡಿಕೊಂಡು ಇದನ್ನು ಕೂಡ ಮಾಡಬಹುದು, ಒಳ್ಳೆಯದಾಗುತ್ತೆ. ಇವತ್ತಿನ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಈ ಪುಟ್ಟ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ರಾಯರ ಅನುಗ್ರಹವಾಗಲಿ. ನಮಸ್ಕಾರ.